ವದನೆ ನವನೀತಗಂಧವಾಹಂ ವಚನೆ ತಸ್ಕರಚಾತುರೀಧುರೀಣಂ ನಯನೆ ಕುಹನಾಶ್ರುಮಾಶ್ರಯೇಥಾ ಚರಣೆ ಕೋಮಲತಾಂಡವಂ ಕುಮಾರಂ ಚರಣೆ ಕೋಮಲತಾಂಡವಂ ಕುಮಾರಂ. ಶ್ರೀ ಗುರುಭ್ಯೋ ನಮಃ. ಜ್ಞಾನಗಮ್ಯ ವಾಹಿನಿಯ ಪ್ರವಚನದ ಎಲ್ಲ ಕೇಳುಗರಿಗೆ ವಂದನೆಗಳನ್ನು ಅರ್ಪಿಸ್ತಾ, ಈ ಹೊತ್ತಿನಲ್ಲಿ ಮನುಷ್ಯನಿಗೆ ಆಗಬೇಕಾದ ಸಂಸ್ಕಾರಗಳ ಪಟ್ಟಿಯಲ್ಲಿ ಸೀಮಂತೋನ್ನಯನ ಎನ್ನುವ ಸಂಸ್ಕಾರದ ಬಗ್ಗೆ ಕೆಲವು ವಿಷಯಗಳನ್ನು ನಾವು ನೋಡುವ. ಎಲ್ಲ ಸಂಸ್ಕಾರಗಳನ್ನು ನೋಡ್ತಾ ಬರ್ತಾ ಇದ್ದ ಹಾಗೆ ಗರ್ಭಾಧಾನ, ಪುಂಸವನ, ಆ ಪುಂಸವನದ ಒಟ್ಟಿಗೆ ಅನವಲೋಭನ ಎನ್ನುವ ಸಂಸ್ಕಾರ ಆಗುತ್ತದೆ. ಆಮೇಲೆ ಆಗುವಂಥದ್ದು ಸೀಮಂತೋನ್ನಯನ ಎನ್ನುವ ಸಂಸ್ಕಾರ. ನಮಗೆಲ್ಲ ಗೊತ್ತಿರುವಂತೆ ಯಾವುದಾದ್ರೂ ಒಂದು ವಸ್ತು ಕೆಲಸ ಮಾಡಲಿಕ್ಕೆ ಶಕ್ತವಾಗಬೇಕಾದರೆ ಆ ವಸ್ತುವಿನಲ್ಲಿ ಶುದ್ಧಿ ಮತ್ತು ಬಲ ಎರಡೂ ಬೇಕಾಗ್ತದೆ. ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತಂದರೆ ನಮ್ಮ ಕೆಲಸಕ್ಕೆ ಬೇಕಾದ ಅಥವಾ ನಮ್ಮ ಕೆಲಸವನ್ನು ಮಾಡಬೇಕಾದ ಯೋಗ್ಯತೆ ಆ ವಸ್ತುವಿಗೆ ಉಂಟಾ ಅಂತ ಅದನ್ನು ಪರೀಕ್ಷೆ ಮಾಡ್ತೇವೆ. ಆ ಯೋಗ್ಯತೆ ಇಲ್ಲದಿದ್ದರೆ ಅದನ್ನು ಸಂಪಾದಿಸುವ ಮಾರ್ಗವನ್ನು ನೋಡಿಕೊಂಡು ಆ ಯೋಗ್ಯತೆಯನ್ನು ಆ ವಸ್ತುವಿಗೆ ನಾವು ಕೊಡ್ತೇವೆ. ಸಣ್ಣ ಉದಾಹರಣೆ ಹೇಳಬೇಕಾದರೆ, ಒಂದು ಕಬ್ಬಿಣದ ತುಂಡನ್ನು ನಮಗೆ ಕಡಿಯಲಿಕ್ಕೋ ಕೆತ್ತಲಿಕ್ಕೋ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಅದರಲ್ಲಿ ಹರಿತ ಇರೋದಿಲ್ಲ. ಹರಿತ ಎನ್ನುವ ತೈಕ್ಷ್ಣ್ಯ ಅಂತ ಕರೆಯುವ ಆ ಗುಣ ಇರೋದಿಲ್ಲ. ಆಗ ತೈಕ್ಷ್ಣ್ಯ ಸಂಪಾದನೆ ಮಾಡಬೇಕಾದರೆ ಕಬ್ಬಿಣದ ತುಂಡನ್ನು ಬೆಂಕಿಗೆ ಹಾಕಬೇಕಾಗುತ್ತದೆ. ಬೆಂಕಿಗೆ ಹಾಕಿ ಅದನ್ನು ಗುದ್ದಿ ಆನಂತರ ಅದರ ಒಂದು ಮೈಯನ್ನು ತೆಳು ಮಾಡಿ ತೈಕ್ಷ್ಣ್ಯವನ್ನು ಸಂಪಾದನೆ ಮಾಡಬೇಕಾಗ್ತದೆ. ಅಷ್ಟೂ ಸಾಕಾಗುವುದಿಲ್ಲ ಅಂತ ಅದಕ್ಕೆ ಮೊದಲು ನೀರನ್ನು ಕೊಟ್ಟು ತೈಕ್ಷ್ಣ್ಯದ ವರ್ಧನೆ ಮಾಡಬೇಕಾಗ್ತದೆ. ಹೀಗಾದರೆ ಆ ಕಬ್ಬಿಣದ ತುಂಡು ಒಂದು ಖಡ್ಗವಾಗಿಯೋ ಒಂದು ಚೂರಿಯಾಗಿಯೋ ಪರಿವರ್ತನೆಗೊಂಡು ತನಗೆ ಬೇಕಾದ ಕೆಲಸವನ್ನು ಅದು ಮಾಡಿಕೊಡ್ತದೆ, ನಮಗೆ ಬೇಕಾದ ಕೆಲಸವನ್ನು ಮಾಡ್ತದೆ. ತಾನು ತನ್ನತನವನ್ನು ಸಂಪಾದಿಸಿಕೊಳ್ತದೆ. ಕಬ್ಬಿಣದ ತುಂಡು ಅಂತಾಗಿರುವಾಗ ಅದು ಯಾವ ಕೆಲಸವನ್ನು ಮಾಡಲಿಕ್ಕೆ ಶಕ್ತ ಅಲ್ಲ. ಅದಕ್ಕೆ ಭಾರ ಉಂಟು, ಅದಕ್ಕೊಂದು ಗಾತ್ರ ಉಂಟು, ಅದಕ್ಕೊಂದು ಬಣ್ಣ ಉಂಟು, ಒಂದು ರೂಪ ಉಂಟು. ಆದರೆ ಅದೇ ಖಡ್ಗವಾಗಿ ಪರಿವರ್ತಿತವಾದಾಗ ಅದು ಅದರಿಂದ ಮಾಡಲ್ಪಡುವ ಎಲ್ಲ ಕೆಲಸಗಳಿಗೆ ಶಕ್ತವಾಗಿ ಮನುಷ್ಯನಿಗೆ ಉಪಕಾರಕವಾಗ್ತದೆ. ಅದೇ ರೀತಿಯಲ್ಲಿ ಮನುಷ್ಯನು ಲೋಕಕ್ಕೆ ಉಪಕಾರಕನಾಗಬೇಕು ಅಂತಂದರೆ ಆತನು ಸಂಸ್ಕೃತನಾಗಬೇಕು ಅಂತ ಋಷಿಗಳು ಆಲೋಚನೆ ಮಾಡಿದರು. ಈ ಸಂಸ್ಕಾರಗಳ ಮೂಲ ಉದ್ದೇಶ ಮನುಷ್ಯನನ್ನು ಮತ್ತಷ್ಟು ಎತ್ತರಕ್ಕೇರಿಸುವಂಥದ್ದು. ಮೊದಲೇ ಪ್ರತಿಜ್ಞೆ ಮಾಡಿದ್ದಾರೆ, ಯಾವುದೇ ಕೆಲಸ ಮಾಡುವುದಾದರೂ ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವರ್ಗ ಫಲಪ್ರಾಪ್ತಯೇ ಅಥವಾ ಪುರುಷಾರ್ಥ ಸಿದ್ಧ್ಯರ್ಥಂ ಅಂತ ಸಂಕಲ್ಪ ಮಾಡ್ತೇವೆ. ಈ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಸಾಧಿಸಬೇಕು ಅಂತಂದರೆ ಮೊದಲಿಗೆ ಆತ ಕೇಳಿದ್ದನ್ನು ತಿಳಿದುಕೊಳ್ಳುವ, ತಿಳಿದದ್ದನ್ನು ಒಳಗೆ ಮತಿಸುವ, ಮತಿಸಿದ್ದನ್ನು ಮತ್ತೊಬ್ಬನಿಗೆ ಹೇಳುವ ಗುಣವನ್ನು ಸಂಪಾದಿಸಿಕೊಳ್ಬೇಕು. ಹಾಗಾದರೆ ಮಾತ್ರ ಆತ ಧರ್ಮವನ್ನು ಆಚರಿಸಲಿಕ್ಕೆ ಸಾಧ್ಯ. ಧರ್ಮವನ್ನು ಯಾರಿಂದಾದರೂ ಕೇಳಬೇಕು, ತಾನು ತಿಳಿದುಕೊಳ್ಳಬೇಕು, ಒಳಗಿನಿಂದ ಮತಿಸಬೇಕು, ಅನಂತರ ಆಚರಿಸಬೇಕು. ಕೇವಲ ಕೇಳಿ ಆಚರಿಸಿದರೆ ಆಚರಣೆ ಪೂರ್ತಿ ಆಗೋದಿಲ್ಲ. ಕೇಳಿದ್ದು ನಮಗೆ ಸರಿ ಅಂತ ಕಾಣಬೇಕು. ಆಮೇಲೆ ನಾವು ನಮ್ಮತನದಲ್ಲಿ ಒಂದು ಬಾರಿ ಅದನ್ನು ನಡೆಸಬೇಕು. ಆಗ ಅದು ಪೂರ್ಣವಾಗಿ ನಮಗೆ ಫಲ ಕೊಡ್ತದೆ. ಆ ದೃಷ್ಟಿಯಿಂದ ಧರ್ಮವನ್ನು ಆಚರಿಸ್ತಾನೆ ಅಂತಂದರೆ ಆತ ಕೇಳಿ ಆಚರಿಸಬೇಕು. ಅದಕ್ಕೋಸ್ಕರ ಕೇಳಬೇಕು, ಕೇಳುವ ಗುಣವನ್ನು ಸಂಪಾದಿಸಿಕೊಳ್ಬೇಕು. ಅದರಿಂದಲೇ ಮತ್ತೆ ಎರಡನೆಯ ಪುರುಷಾರ್ಥವಾದ ಅರ್ಥವನ್ನು ಆತ ಸಂಪಾದಿಸಿಕೊಳ್ಬೇಕು. ಅನಂತರ ಬೇಕುಗಳನ್ನು ನಿವಾರಿಸಿಕೊಳ್ಳಬೇಕು. ಆಮೇಲೆ ಬೇಕಾದ್ದರ ಕಡೆಗೆ ಹೋಗಬೇಕು. ಈ ವ್ಯವಸ್ಥೆ ಅದು ಒಂದು ಮೆಟ್ಟಿಲುಗಳ ವ್ಯವಸ್ಥೆ. ಹಾಗಾಗಿ ಧರ್ಮವನ್ನು ಆಚರಿಸದೆ ಅರ್ಥವನ್ನು ಸಂಪಾದಿಸಲಿಕ್ಕೆ ಆಗೋದಿಲ್ಲ. ಅರ್ಥ ಸಂಪಾದಿಸದೆ ಬೇಕುಗಳ ನಿವಾರಣೆ ಆಗೋದಿಲ್ಲ. ಈ ಮೂರನ್ನು ಅನುಭವಿಸದೆ ವೈರಾಗ್ಯವನ್ನು ತಾಳಲಿಕ್ಕಾಗೋದಿಲ್ಲ. ವೈರಾಗ್ಯ ಎನ್ನುವಂಥದ್ದು ರಾಗವನ್ನು ಬಿಡುವ ಪ್ರಕ್ರಿಯೆ. ಆದ್ದರಿಂದ ರಾಗವನ್ನು ಮೊದಲು ಅನುಭವಿಸದೆ ವಿರಾಗವನ್ನು ಸಂಪಾದಿಸಿಕೊಳ್ಳಿಕ್ಕಾಗೋದಿಲ್ಲ ಎನ್ನುವ ದೃಷ್ಟಿಯಿಂದ ಭಗವಂತನು ಕೂಡ ಧರ್ಮಾವಿರುದ್ಧ ಕಾಮೋಸ್ಮಿ ಅಂತ ತಾನು ಧರ್ಮಕ್ಕೆ ಅವಿರುದ್ಧವಾದ ಕಾಮವೂ ಆಗಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಈ ದೃಷ್ಟಿಯಿಂದ ಸಂಸ್ಕಾರಗಳು ತುಂಬ
ಪ್ರಯೋಜನಕಾರಿ ಅಂತ. ಒಂದು ಮನುಷ್ಯನನ್ನು ಧಾರ್ಮಿಕನನ್ನಾಗಿ ಮಾಡಲಿಕ್ಕೆ, ಧರ್ಮಾವಿರುದ್ಧವಾದ ಅರ್ಥಕಾಮಗಳನ್ನು ಸೇವಿಸುವಂತೆ ಮಾಡಲಿಕ್ಕೆ, ಆಮೇಲೆ ಈ ಮೂರರ ಸಹಕಾರದಿಂದ 4ನೇ ಮೆಟ್ಟಿಲಾದ ಮೋಕ್ಷವನ್ನು ಹತ್ತಲಿಕ್ಕೆ, ಅದಕ್ಕೆ ಪ್ರವೃತ್ತಿ ಮಾಡಲಿಕ್ಕೆ ಆತನನ್ನು ಈ ಎಲ್ಲ ಸಂಸ್ಕಾರಗಳು ಬಲಗೊಳಿಸುತ್ತವಾದ್ದರಿಂದ ಈ 16 ಸಂಸ್ಕಾರಗಳು ಆತನಿಗೆ ಬೇಕು ಎನ್ನುವ ದೃಷ್ಟಿಯಿಂದ ಋಷಿಗಳು ಒಂದು ಹಂತವಾಗಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಈ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಶಕ್ತಿ ಇರುವಂಥದ್ದು ವಿವಾಹಿತನಾದ ತರುಣನಾದ ಒಬ್ಬ ಯಜಮಾನನಿಗೆ. ಅವನನ್ನು ಯಜಮಾನ ಅಂತ ಕರೆಯುವ ಉದ್ದೇಶ, ಒಂದು ದೊಡ್ಡ ಯಜ್ಞ ಮಾಡಲಿಕ್ಕೆ ಹೊರಟಿದ್ದಾನೆ, ಜೀವನ ಯಜ್ಞವನ್ನೇ ಸಂಕಲ್ಪಿಸಿಕೊಂಡಿದ್ದಾನೆ ವಿವಾಹದ ಅಗ್ನಿಯ ಮುಂದೆ. ಹಾಗಾಗಿ ಜೀವನ ಯಜ್ಞದಲ್ಲಿ ಭಾಗ ಪುತ್ರೋತ್ಪತ್ತಿ ಎನ್ನುವಂಥದ್ದು ತುಂಬ ವಿಶಿಷ್ಟವಾದ್ದು, ಮುಖ್ಯವಾದೂ ಆದ ಭಾಗ. ಪುತ್ರೋತ್ಪತ್ತಿ ಎನ್ನುವ ಶಬ್ದಕ್ಕೆ ಅದು ಹೆಣ್ಣೂ ಆಗಬಹುದು, ಗಂಡು ಆಗಬಹುದು, ಅಂತೂ ಒಂದು ಸಂತತಿಯನ್ನು ಆತ ಸೃಷ್ಟಿ ಮಾಡಬೇಕು. ಅದರಿಂದ ಋಷಿಗಳ ಋಣವನ್ನು ತೀರಿಸಿಕೊಳ್ಬೇಕು, ಪಿತೃಗಳ ಋಣವನ್ನು ತೀರಿಸಿಕೊಳ್ಬೇಕು, ದೇವತೆಗಳ ಋಣವನ್ನು ತೀರಿಸಿಕೊಳ್ಬೇಕು. ಹೀಗೆ 3 ಋಣವನ್ನು ಆತ ಅಪಾಕರಣ ಮಾಡಬೇಕಾದ್ದರಿಂದ ಆತ ತನ್ನನ್ನು ಭೂಮಿಗೆ ತಂದ ತಂದೆಯ ಉಪಕಾರದ ಸ್ಮರಣೆಗೋಸ್ಕರವಾದರೂ ತಾನು ತಂದೆಯಾಗಿ ಮತ್ತೊಬ್ಬನಿಗೆ ಜನ್ಮ ಕೊಡಬೇಕು ಅಂತ. ಎಲ್ಲ ಪ್ರಾಣಿಗಳು ತಾವು ಮತ್ತೊಂದು ಮರಿಯನ್ನು ಹುಟ್ಟಿಸ್ತವೆ ಅಥವಾ ಮರಿಗಳನ್ನು ಹಾಕ್ತವೆ, ಒಂದಷ್ಟು ಸಂತತಿಗಳನ್ನು ಒಂದೇ ಬಾರಿ ಸೃಷ್ಟಿ ಮಾಡ್ತವೆ. ಸಾಮಾನ್ಯವಾಗಿ ಮನುಷ್ಯ 1, 2 ಯಮಳ ಜನನ ಎನ್ನುವ ಪ್ರಕರಣದಲ್ಲಿ ಆಗುವಾಗ 2 ಅಥವಾ 3 ಮಕ್ಕಳಿಗೆ ಒಂದು ಬಾರಿ ಜನ್ಮ ಕೊಡಬಹುದು. ಆದರೂ ಕೂಡ ಸಾಮಾನ್ಯ 1 ಅಂತ ತಿಳ್ಕೊಂಡ್ರೆ ಆತ ತುಂಬ ಕಷ್ಟಪಟ್ಟು ಒಂದು ಮಗುವನ್ನು ಮನುಷ್ಯ ಸೃಷ್ಟಿಸಬಲ್ಲ. ಹಾಗೆ ಸೃಷ್ಟಿಸಿದ ಮಗುವಿಗೆ ಎಲ್ಲ ಸಂಸ್ಕಾರಗಳನ್ನು ಕೊಟ್ಟು ಅದನ್ನು ಕನಿಷ್ಠ ತನ್ನಂತೆ ಆದರೂ ಮಾಡಬೇಕು. ತಾನು ಯಾವ ಸ್ಥಿತಿಯಲ್ಲಿದ್ದೇನೆ ಆ ಸ್ಥಿತಿಯಲ್ಲಾದರೂ ತನ್ನ ಮಗಳು ಬರುವ ಹಾಗೆ ಆತ ಮಾಡಬೇಕಾದ್ರಿಂದ ಆ ಸಂಸ್ಕಾರದ ಅವಶ್ಯಕತೆ ತುಂಬ ನಮಗೆ ಕಾಣುತ್ತದೆ. ಆ ಸಂಸ್ಕಾರದ ಯಾದಿಯನ್ನು ನೋಡ್ತಾ ಬಂದರೆ ಗರ್ಭಾಧಾನ ಅಂತಂದರೆ ವಿವಾಹಿತಳಾದ ಭಾರ್ಯೆ ಯಾರಿದ್ದಾಳೆ ಆಕೆಯಲ್ಲಿ ಗರ್ಭವನ್ನು ನಿಕ್ಷೇಪ ಮಾಡುವ ಪ್ರಕ್ರಿಯೆ. ಪುಂಸವನ ಎನ್ನುವುದಕ್ಕೆ ಮುಂದೆ ಹುಟ್ಟುವ ಮಗು ಅದು ಶೌರ್ಯಾದಿ ಎಲ್ಲ ಗುಣಗಳನ್ನು ತನ್ನಲ್ಲಿ ಸೇರಿಸಿಕೊಂಡು ಹುಟ್ಟಬೇಕು ಎನ್ನುವ ದೃಷ್ಟಿಯಿಂದ ಪುಂಸವನ ಎನ್ನುವ ಸಂಸ್ಕಾರವನ್ನು ಮಾಡಬೇಕು. ಆ ಗರ್ಭದಲ್ಲಿ ಸ್ಥಿರವಾಗಿರಬೇಕು, ಅದು ಜಾರಿ ಹೋಗಬಾರದು ಎನ್ನುವ ದೃಷ್ಟಿಯಿಂದ ಅನವಲೋಭನ ಸಂಸ್ಕಾರವನ್ನು ಮಾಡುತ್ತೇವೆ. ಅನಂತರ ಮಾಡುವಂಥದ್ದು ಸೀಮಂತೋನ್ನಯನ ಎನ್ನುವ ಸಂಸ್ಕಾರ. ಈ 4 ಸಂಸ್ಕಾರಗಳಿಗೆ ಕ್ಷೇತ್ರ ಸಂಸ್ಕಾರಗಳು ಅಂತ ಹೆಸರನ್ನು ಕರೆದಿದ್ದಾರೆ. ಯಾಕೆ ಅಂತಂದರೆ ಈ ಸಂಸ್ಕಾರಗಳನ್ನು ಮಾಡುವ ಹೊತ್ತಿಗೆ ಗರ್ಭ ಪೂರ್ತಿಯಾಗಿ ಬೆಳೆದಿರುವುದಿಲ್ಲ. ಅದು ಗರ್ಭಕ್ಕೆ ಮಾಡುವ ಸಂಸ್ಕಾರವೂ ಹೌದು, ಅದರ ಒಟ್ಟಿಗೆ ಆ ಗರ್ಭಕ್ಕೆ ಅಧಿಕರಣವಾದ ಗರ್ಭವನ್ನು ಧಾರಣೆ ಮಾಡುವ ತಾಯಿಗೆ ಮಾಡುವ ಸಂಸ್ಕಾರವೂ ಹೌದು. ಹಾಗಾಗಿ ಅವುಗಳಿಗೆ ಕ್ಷೇತ್ರ ಸಂಸ್ಕಾರ ಅಂತ ಕರೆದಿದ್ದಾರೆ. ಆ ಮಗುವಿನ ಹುಟ್ಟಿನ ಬಳಿಕ ಆಗುವ ಎಲ್ಲ ಸಂಸ್ಕಾರಗಳು ಅದು ಬೀಜ ಸಂಸ್ಕಾರ ಎನ್ನುವ ಹೆಸರಿನಿಂದ ಕರೆಯಲ್ಪಡ್ತದೆ. ಹುಟ್ಟಿದ ಬಳಿಕ ಆಗುವಂತಹ ಜಾತಕರ್ಮ, ನಾಮಕರಣ, ಉಪನಿಷ್ಕ್ರಮಣ, ಅನ್ನಪ್ರಾಶನ ಇತ್ಯಾದಿ ಎಲ್ಲ ಸಂಸ್ಕಾರಗಳು ಕೂಡ ಬೀಜ ಸಂಸ್ಕಾರಗಳಾಗುತ್ತವೆ. ಹಾಗಾಗಿ ಕ್ಷೇತ್ರ ಸಂಸ್ಕಾರಗಳ ಪಟ್ಟಿಯಲ್ಲಿ ಬರುವಂಥದ್ದು ಸೀಮಂತೋನ್ನಯನ ಎನ್ನುವ ಸಂಸ್ಕಾರ. ಅದಾದ ಮೇಲೆ ಆ ಗರ್ಭವನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತನ ಪ್ರಾರ್ಥನೆಯ ರೂಪದಲ್ಲಿ, ಯಜ್ಞದ ರೂಪದಲ್ಲಿ ನಡೆಸುವ ಸಂಸ್ಕಾರ ವಿಷ್ಣು ಬಲಿ. ಈ 2 ಸಂಸ್ಕಾರಗಳನ್ನು ಯಥಾವತ್ತಾಗಿ ನೋಡುವ. ಸೀಮಂತೋನ್ನಯನದ ಉದ್ದೇಶ ಗರ್ಭದ ಶುದ್ಧೀಕರಣ ಮತ್ತು ರಕ್ಷಣೆ. ಗರ್ಭಿಣಿ ಆದಾಗ ಒಂದಷ್ಟು ದುಷ್ಟಶಕ್ತಿಗಳು ಗರ್ಭವನ್ನು ಪ್ರವೇಶಿಸಿ ಗರ್ಭಿಣಿಗೆ ಪೀಡೆ ಕೊಡುತ್ತವೆ ಅಂತ ಶಾಸ್ತ್ರದ ವಚನ ಉಂಟು. ಹಾಗಾಗಿ ಅಂತಹ ದುಷ್ಟಶಕ್ತಿಗಳನ್ನು ದೂರೀಕರಣ ಮಾಡುವ ಮೂಲಕ, ಅವುಗಳೆಲ್ಲ ಅಲಕ್ಷ್ಮಿಯ ಸನ್ನಿಧಾನಕ್ಕೆ ಪಾತ್ರವಾದಂಥವುಗಳು, ಅಲಕ್ಷ್ಮೀಭೂತ ರಾಕ್ಷಸೀಗಣಗಳು ಅಂತ, ಅವುಗಳನ್ನು ದೂರ ಕಳಿಸಬೇಕು. ಮಹಾಲಕ್ಷ್ಮಿಯ ಸಂವೇಶನ ಈ ಗರ್ಭಿಣಿಯಲ್ಲಿ ಆಗಬೇಕು. ನಾವೆಲ್ಲ ಬಯಸುವಂಥದ್ದು ಭಗವಂತನೇ ನಮಗೆ ಮಗನಾಗಿ ಹುಟ್ಟಲಿ ಅಥವಾ ಭಗವಂತನ ಹಾಗಿರುವ ಮಗು ಹುಟ್ಟಲಿ ಅಂತ. ದೇವರು ಅದಕ್ಕೆ ಅಸ್ತು ಅಂತ ಹೇಳಿ ಒಂದು 6 ವರ್ಷಗಳ ಕಾಲ ದೇವರಂಥ ಮಗುವನ್ನು ಕೊಡ್ತಾನೆ. ಆಮೇಲೆ ಆ ಮಗು ನಾವು ಕೊಡುವ ಸಂಸ್ಕಾರಕ್ಕೆ ಬದ್ಧವಾಗಿ ಅದರ ದೃಷ್ಟಿಯಿಂದ ಅದು ದೇವನೂ ಆಗಬಹುದು, ಅಸುರನೂ ಆಗಬಹುದು, ಅದು ನಮ್ಮ ಕೈಯಲ್ಲಿ ಉಂಟು ಅಂತ. ಹಾಗಾಗಿ ದೇವರು ಅನುಗ್ರಹ ಮಾಡುವಾಗ ನಾವು ಪ್ರಾರ್ಥನೆ ಮಾಡಿದ ವರಕ್ಕೆ ಭಗವಂತನೇ ತಾನು ದೇವರೇ ಮಗುವಾಗಿ ಬರುತ್ತಲ್ಲ. ಹಾಗಾಗಿ ಮಗುವನ್ನು ದೇವರು ಅಂತ ಕರೀತೇವೆ. ಯಾಕೆ ಅಂತಂದರೆ ದೇವರಲ್ಲಿ ಕಪಟ ಇಲ್ಲ, ದೇವರಲ್ಲಿ ದುರ್ಗುಣಗಳಿಲ್ಲ, ಅಸೂಯೆಗಳಿಲ್ಲ, ದೇವರಲ್ಲಿ ಕೋಪ ಇಲ್ಲ. ಹಾಗಾಗಿ ಮಗುವಿಗೆ ಇದು ಯಾವುದು ಬರೋದಿಲ್ಲ. ಮಗು ಹಠ ಮಾಡುವುದು ಕೂಡ ಅದಕ್ಕೆ ಬೇಕಾದ ಸಣ್ಣ ಹಾಲು ಎನ್ನುವ
ಒಂದು ಪದಾರ್ಥಕ್ಕೋಸ್ಕರ ಮಾತ್ರ ಅದು ಹಠ ಮಾಡ್ತದೆ, ಬೇರೆ ಯಾವುದಕ್ಕೂ ಹಠ ಮಾಡುವುದಿಲ್ಲ. ಮಗು ಚಿನ್ನವನ್ನು ಮಣ್ಣನ್ನು ಒಂದೇ ರೀತಿಯಾಗಿ ನೋಡುತ್ತದೆ. ಮಗು ತಂದೆಯನ್ನು ತಾಯಿಯನ್ನು ಅಜ್ಜನನ್ನು ಅಜ್ಜಿಯನ್ನು ಬೇರೆ ಬೇರೆಯಾಗಿ ಗ್ರಹಿಸದೆ ಎಲ್ಲರನ್ನು ಸಮಭಾವದಿಂದ ನೋಡುತ್ತದೆ. ಅವರು ಬೇರೆ ಎನ್ನುವ ಭಾವನೆ ಅದಕ್ಕಿದ್ದರೂ ಕೂಡ ಅವರಲ್ಲಿ ವ್ಯಕ್ತಪಡಿಸುವ ಭಾವನೆ ಸಮಾನವಾಗಿರ್ತದೆ. ಎಲ್ಲರನ್ನು ನೋಡಿದರೂ ನಗುತ್ತದೆ. ದುಷ್ಟನಾದ ವ್ಯಕ್ತಿ ಬಂದರೂ ಮಗು ಅವ ದುಷ್ಟ ಅಂತ ಭಾವಿಸುವುದಿಲ್ಲ, ನಗುತ್ತದೆ. ಈ ರೀತಿಯ ಸಮತ್ವ ಬುದ್ಧಿ, ಕೃಷ್ಣ ಹೇಳಿದ ಎಲ್ಲ ಗುಣಗಳು ಮಗುವಿನಲ್ಲಿ ಕಾಣಸಿಗುತ್ತದೆ. ಹಾಗಾಗಿ ದೇವರೇ ಮಗುವಾಗಿ ಹುಟ್ಟುತ್ತಾನೆ ಎನ್ನುವುದು ನಮ್ಮ ನಂಬಿಕೆ. ನಾವು ಅದಕ್ಕೋಸ್ಕರವೇ ಪ್ರಾರ್ಥನೆ ಮಾಡ್ತೇವೆ, ದೇವರು ಮಗುವಾಗಿ ಹುಟ್ಟಬೇಕು ಅಂತ. ಆತ್ಮಾವೈ ಪುತ್ರನಾಮಾಸಿ ಅಂತ. ದೇವರು ಎಲ್ಲಿ ಮಗುವಾಗಿ ಹುಟ್ಟುತ್ತಾನೆ ಅಂತಂದರೆ ದೇವರು ತಾನೇ ಮಗುವಾಗಿ ಹುಟ್ಟುತ್ತಾನೆ ಅಂತ. ಹಾಗಾಗಿ ಗರ್ಭಿಣಿಯಾದ ಸ್ತ್ರೀಯಲ್ಲಿ ಮಹಾಲಕ್ಷ್ಮಿಯ ಸಂವೇಶನಾಗಬೇಕು. ಒಂದು ರೂಪದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಗರ್ಭವನ್ನು ನಿಕ್ಷೇಪ ಮಾಡುವ ಪುರುಷನಲ್ಲಿ ಭಗವಂತನೇ ಒಂದು ರೂಪದಿಂದ ಇದ್ದಾನೆ. ಹಾಗಾಗಿ ಅವರ ಸಂಯೋಗದಿಂದ ಮತ್ತೆ ಭಗವಂತನೇ ಪುತ್ರನಾಗಿ ಹುಟ್ಟುತ್ತಾನೆ. ಆತ್ಮಾವೈ ಪುತ್ರನಾಮಾಸಿ ಎನ್ನುವ ವಚನವೂ ಕೂಡ ಅದನ್ನು ಹೇಳ್ತದೆ. ಈ ದೃಷ್ಟಿಯಿಂದ ಇದನ್ನು ಯಜ್ಞ ಅಂತ ಭಾವಿಸಿದ್ದಾರೆ. ಇದನ್ನು ಕೇವಲ ಯಾವುದೋ ಒಂದು ಕ್ರಿಯೆ ಅಂತಲ್ಲ. ಪ್ರಾಣಿಗಳು ಜನನಕ್ಕೋಸ್ಕರ ಮಾಡುವಂತಹ ಒಂದು ಕ್ರಿಯೆಯಲ್ಲಿ ಅವುಗಳಿಗೆ ಯಾವ ಭಾವನೆ ಇರ್ತದೆ ನಮಗೆ ಗೊತ್ತಿಲ್ಲ, ಆದರೆ ನಮಗೆ ನೋಡುವಾಗ ಯಾವ ಭಾವನೆ ಕಾಣೋದಿಲ್ಲ. ಆದರೆ ಮನುಷ್ಯನಿಗಾಗುವಾಗ ಸಂಸ್ಕಾರ ಎನ್ನುವ ದೃಷ್ಟಿಯಿಂದ ವಿಚಾರ ಮಾಡಿದರೆ ಮನುಷ್ಯ ಗರ್ಭಾಧಾನದಿಂದ ಆರಂಭಿಸಿ ವಿವಾಹದ ತನಕ ಎಲ್ಲ ಕೆಲಸಗಳನ್ನು ಕೂಡ ಅದು ಭಗವಂತನ ಪೂಜಾರೂಪವಾದ ಯಜ್ಞ ಅಂತಲೇ ಮಾಡಬೇಕು. ಹಾಗೆ ಮಾಡಿದರೆ ಧರ್ಮಾಚರಣೆ ಸಾರ್ಥಕ ಆಗುತ್ತದೆ. ಈ ಪುರುಷಾರ್ಥಗಳ ಸಾಧನೆ ಅದು ಸಿದ್ಧಿಗೆ ಮೆಟ್ಟಿಲಾಗಿ ಹೋಗುತ್ತದೆ. ಈ ದೃಷ್ಟಿಯಿಂದ ಸೀಮಂತೋನ್ನೆಯ ಸಂಸ್ಕಾರವನ್ನು ಕೂಡ ಮುಂದೆ ಹುಟ್ಟುವ ಮಗುವಿನ ಬೆಳವಣಿಗೆಯ ದೃಷ್ಟಿಯಿಂದ ಅದು ಮಾಡಲೇಬೇಕಾದ್ದು ಅಂತ ಪ್ರಾಚೀನರು ನಿರ್ಣಯ ಮಾಡಿದ್ದಾರೆ. ಅದನ್ನು ಯಾವ ಕಾಲದಲ್ಲಿ ಮಾಡಬೇಕು ಎನ್ನುವ ವಿಷಯಕ್ಕೆ ಷಷ್ಠೇ ಅಷ್ಟಮೇವಾ ಕುರ್ವೀತ ಸೀಮಂತೋನ್ನಯನ ಕ್ರಿಯಾಮ್ ಅಂತ ಗರ್ಭ ನಿಂತು 6ನೇ ತಿಂಗಳಲ್ಲಿ ಅಥವಾ 8ನೇ ತಿಂಗಳಲ್ಲಿ ಸೀಮಂತೋನ್ನಯನವನ್ನು ಮಾಡಬಹುದು ಎನ್ನುವ ವಚನಗಳಿದ್ದಾವೆ. ಚತುರ್ಥೇ ಗರ್ಭಮಾಸೇ ಸ್ಯಾತ್ ಎನ್ನುವ ವಚನವು ಕೂಡ ಗರ್ಭಾಧಾನವಾಗಿ 4ನೇ ತಿಂಗಳಲ್ಲೂ ಸೀಮಂತೋನ್ನಯನವನ್ನು ಮಾಡಬಹುದು ಎನ್ನುವ ವ್ಯವಸ್ಥೆಯನ್ನು ಹೇಳಿದೆ. ಈ ಕಾಲ ಎನ್ನುವಂಥದ್ದು ಗರ್ಭಿಣಿಯ ಮನಸ್ಥಿತಿಯನ್ನು ದೇಹಸ್ಥಿತಿಯನ್ನು ಅನುಲಕ್ಷಿಸಿಕೊಂಡಿರುವಂಥದ್ದು. ಸಾಮಾನ್ಯವಾಗಿ 8ನೇ ತಿಂಗಳಲ್ಲಿ ಸೀಮಂತವನ್ನು ಮಾಡುವ ಸಂದರ್ಭ ಇದ್ದರೆ ಆಕೆ ಗುರ್ವಿ ಎನ್ನುವ ಹೆಸರಿಗೆ ಪಾತ್ರಳಾಗಿರ್ತಾಳೆ. ಗರ್ಭ ದೊಡ್ಡದಾಗಿರುವುದರಿಂದ ಸ್ವಲ್ಪ ಆಕೆಗೆ ಚಲನೆಗೆ ಅಥವಾ ಈ ಕ್ರಿಯಾದಿಗಳಲ್ಲಿ ಸ್ವಲ್ಪ ಕಷ್ಟ ಆಗಬಹುದು. ಚತುರ್ಥ ಮಾಸದಲ್ಲೋ ಷಷ್ಠ ಮಾಸದಲ್ಲೋ ಆಗುವಾಗ ಗರ್ಭದ ಬೆಳವಣಿಗೆ ಅರ್ಧ ಆಗಿರುವುದರಿಂದ ಆಕೆಗೆ ಸ್ವಲ್ಪ ಸೌಕರ್ಯ ಉಂಟು. ಈ ದೃಷ್ಟಿಯನ್ನು ನೋಡಿಕೊಂಡು ಅವಳ ದೇಹಸ್ಥಿತಿಯನ್ನು ನೋಡಿಕೊಂಡು ಇಷ್ಟು ವಿಕಲ್ಪಗಳನ್ನು ಹೇಳಿದ್ದು ಅಂತ ಗೊತ್ತಾಗ್ತದೆ. ಹೀಗಾಗಿ 6ನೇ ತಿಂಗಳಿನಲ್ಲಿಯೋ 8ನೇ ತಿಂಗಳಿನಲ್ಲಿಯೋ ಅಥವಾ 4ನೇ ತಿಂಗಳಿನಲ್ಲಿಯೋ ಸೀಮಂತೋನ್ನಯನ ಎನ್ನುವ ಕ್ರಿಯೆಯನ್ನು ಮಾಡಬಹುದು. ಯಾಕೆ ಮಾಡಬೇಕು ಎನ್ನುವುದಕ್ಕೆ ಶಾಸ್ತ್ರ ಕೊಡುವ ಉತ್ತರ, ಪತ್ನಿಯಾ ಪ್ರಥಮಜಂ ಗರ್ಭಂ ಅತ್ತುಕಾಮಾ ಸುದುರ್ಭಗಾ ಆಯಾಂತಿ ಕಾಶ್ಚಿದ್ ರಾಕ್ಷಸ್ಯ ರುಧಿರಾಶನ ತತ್ಪರಾ. ಪತ್ನಿ ಮೊದಲ ಬಾರಿ ಗರ್ಭವನ್ನು ಧಾರಣೆ ಮಾಡಿದರೆ ಆ ಗರ್ಭವನ್ನು ಹಾಳುಗೆಡವಬೇಕು ಎನ್ನುವ ದೃಷ್ಟಿಯಿಂದ ಅತ್ತುಕಾಮಾಹ ಅದರಿಂದ ಪ್ರಯೋಜನವನ್ನು ಅಪೇಕ್ಷಿಸುವ ಒಂದಿಷ್ಟು ದುಷ್ಟಶಕ್ತಿಗಳಿದ್ದಾರೆ, ಅವರು ಬರ್ತಾರೆ. ಹಾಗಾಗಿ ಅಂತಹ ರುಧಿರಾಶನ ತತ್ಪರರಾದ ಗರ್ಭವನ್ನು ತಿನ್ನಬೇಕು ಎನ್ನುವ ಬಯಕೆಯಿಂದ ಬರುವ ರಾಕ್ಷಸೀ ಗಣಗಳ ದೂರ ನಿರಸನಕ್ಕೋಸ್ಕರ, ಅವರನ್ನು ದೂರ ಕಳಿಸುವುದಕ್ಕೋಸ್ಕರವಾಗಿ ಶ್ರಿಯಂ ಆವಾಹಯೇತ್ ಪತಿಹಿ, ಅವಳಲ್ಲಿ ಮಹಾಲಕ್ಷ್ಮಿಯನ್ನು ಆವಾಹಿಸಬೇಕು ಅಂತ. ಯಾಕೆ ರಾಕ್ಷಸೀ ಗಣಗಳು ಬರ್ತಾರೆ ಅಂತ ಕೇಳಿದರೆ ಆ ರಾಕ್ಷಸೀ ಗಣಗಳೆಲ್ಲರೂ ಕೂಡ ಅಲಕ್ಷ್ಮೀಭೂತರು ಅಂತ. ಅಲಕ್ಷ್ಮಿಯ ಸನ್ನಿಧಾನಕ್ಕೆ ಪಾತ್ರರಾಗಿರುವವರು ಅಲಕ್ಷ್ಮಿ ಒಟ್ಟಿಗೆ ಇರುವವರು ಅಂತ ಅರ್ಥ. ಅಲಕ್ಷ್ಮಿ ಅನ್ನೋಳಿಗೆ ಜ್ಯೇಷ್ಠಾಲಕ್ಷ್ಮಿ ಅಂತ ಹೆಸರು. ಸಂಪತ್ತಿಗೆ ಶ್ರೀ ಅಧಿದೇವತೆ ಆದರೆ ಬಡತನಕ್ಕೆ ಆಕೆ ಅಭಿಮಾನಿನಿ ಆಗ್ತಾಳೆ. ಹಾಗಾಗಿ ದುರ್ಗುಣಗಳಿಗೆ ಆಶ್ರಯ ಸ್ಥಾನ ಅಂತ ಇಷ್ಟೇ ಅರ್ಥ ಲಕ್ಷ್ಮೀ ಶಬ್ದಕ್ಕೆ. ಹಾಗಾಗಿ ದುರ್ಗುಣಗಳಿಗೆ ಆಶ್ರಯ ಸ್ಥಾನವಾದ ರಾಕ್ಷಸೀ ಗಣಗಳು ಬರುವುದರಿಂದ ಸ್ತ್ರೀಯಲ್ಲಿ ಸಂಸ್ಕಾರ ರೂಪವಾಗಿ ಮಹಾಲಕ್ಷ್ಮಿಯನ್ನು ಆವಾಹಿಸಿ ಗೌರವಿಸಿದರೆ ಆಗ ದುರ್ಗುಣಗಳು ಎಲ್ಲಿಯೂ ಕೂಡ ಸದ್ಗುಣ ಇರುವಲ್ಲಿ ಪ್ರವೇಶ ಮಾಡುವುದಿಲ್ಲ. ಕತ್ತಲೆ ಎನ್ನುವಂಥದ್ದು ಬೆಳಕಿದ್ದಲ್ಲಿ ಹೇಗೆ ಬರುವುದಿಲ್ವೋ ಹಾಗೆ. ಹಾಗಾಗಿ ಅವರಿಗೆ ಒಳ ಪ್ರವೇಶ ಮಾಡಲಿಕ್ಕಾಗೋದಿಲ್ಲ, ಅವರು ಹಾಗಿಂದಲೇ ಹೊರಗೆ ಹೋಗುತ್ತಾರೆ ಎನ್ನುವ ದೃಷ್ಟಿ. ಅದಕ್ಕಿಂತ ಹೆಚ್ಚು ಸ್ತ್ರೀಯನ್ನು ಅಷ್ಟು ತಿಂಗಳುಗಳ ಕಾಲ ಆಕೆ ಗರ್ಭಧರಿಸಿ ಮಗುವನ್ನು ಪ್ರಸವಿಸುವವರೆಗಿನ ಸಮಯದಲ್ಲಿ ಮಹಾಲಕ್ಷ್ಮಿಯ ಹಾಗೆ ನೋಡಿಕೊಳ್ಳಬೇಕು ಎನ್ನುವಂಥ ಒಂದು ಸೂಚನೆಯನ್ನು
ಭರ್ತೃಾದಿಗಳಿಗೆ ಸಂಸ್ಕಾರದ ಮೂಲಕ ಋಷಿಗಳು ಕೊಡ್ತಾರೆ. ಅವರ ಕಾರುಣ್ಯ ತುಂಬ ದೊಡ್ಡದು. ಯಾಕೆ ಅಂತಂದರೆ ನಾವು ಪುರುಷರಾಗಿ ಆಲೋಚನೆ ಮಾಡಿದರೆ ನಮಗೆ ಅದರ ಅನುಭವ ಇಲ್ಲ, ಗರ್ಭವನ್ನು ಧಾರಣೆ ಮಾಡಿದ ಅನುಭವ ಇಲ್ಲ. ಹಾಗಾಗಿ ನಾವು ಎಷ್ಟು ಅದರ ಬಗ್ಗೆ ಪ್ರವಚನ ಮಾಡಿದರೂ ಅದು ಕೇವಲ ಅನುಭವ ರಹಿತವಾದ ಮಾತುಗಳ ಜಾಲವಾಗಿ ಬಿಡುತ್ತದೆ. ಆದರೆ ಏನೂ ವಿದ್ಯೆ ಗೊತ್ತಿಲ್ಲದ ಒಬ್ಬಾಕೆ ಸ್ತ್ರೀಯೂ ಕೂಡ ಅಧಿಕಾರದಿಂದ ಹೇಳಬಲ್ಲಳು, ನಾನು ಗರ್ಭಧಾರಣೆ ಮಾಡಿದ್ದೇನೆ, ನನಗೆ ಅದರ ಕಷ್ಟ ಗೊತ್ತಿದೆ ಅಂತ. ಹಾಗಾಗಿ ಆ ಕಷ್ಟವನ್ನು ಋಷಿಗಳು ಮಾತೃ ಹೃದಯಿಗಳಾದವರು ಅನುಭವಿಸಿದ್ದಾರೆ. ಋಷಿ ಆದವನಿಗೆ ಕುಳಿತುಕೊಂಡು ಕಣ್ಣು ಮುಚ್ಚಿದರೆ ಎಲ್ಲದರ ಅನುಭವವನ್ನು ಕ್ಷಣ ಮಾತ್ರದಲ್ಲಿ ಸಂಪಾದಿಸುವ ಸಾಮರ್ಥ್ಯ ಇರ್ತದೆ. ಆದ್ದರಿಂದಲೇ ಆತ ಋಷಿ. ಹಾಗಾಗಿ ಆ ಋಷಿಗಳು ಅದನ್ನು ಅನುಭವಿಸಿ ಅವರು ಉಪದೇಶ ಮಾಡಿದ್ದಾರೆ. ಗರ್ಭಧಾರಣೆಯ ಕಾಲದಲ್ಲಿ ಸ್ತ್ರೀಯನ್ನು ರಕ್ಷಿಸಬೇಕಾದ್ದು ಪ್ರತಿಯೊಬ್ಬ ಪುರುಷನ ಅಥವಾ ಭರ್ತೃವಿನ ಅಥವಾ ಮಾತುಲಾದಿಗಳ ಕರ್ತವ್ಯವಾಗಿರುತ್ತದೆ. ಹಾಗಾಗಿ ಅವರು ಅದನ್ನು ಮಾಡಬೇಕು ಎನ್ನುವ ದೃಷ್ಟಿಯಿಂದ ಅವಳಲ್ಲಿ ಮಹಾಲಕ್ಷ್ಮಿಯನ್ನು ಕಾಣಬೇಕು ಅಂತ. ಯಾವತ್ತೂ ನಾವು ಒಬ್ಬರಲ್ಲಿ ದೇವರನ್ನು ಕಂಡು ನಮಸ್ಕರಿಸಿದರೆ ಅಥವಾ ಗೌರವಿಸಿದರೆ ಆಮೇಲೆ ಅವರನ್ನು ಬೈಯುವಂತಹ, ಅವರನ್ನು ಹೊಡೆಯುವಂತಹ, ಅವರನ್ನು ತುಚ್ಛೀಕರಣ ಮಾಡುವಂತಹ ಅಥವಾ ಅವರಿಗೆ ಏನಾದರೂ ನೋವುಂಟು ಮಾಡುವ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡುವುದಿಲ್ಲ ಆಸ್ತಿಕರಾದವರು. ಆ ದೃಷ್ಟಿಯಿಂದ ಅವಳನ್ನು ಗೌರವಿಸಬೇಕು ಅಂತ. ಅದಕ್ಕೋಸ್ಕರ ಅವಳಿಗೆ ಹೊಸ ಸೀರೆ ಉಡಿಸಬೇಕು, ಅನೇಕ ವಿಧವಾದ ಪುಷ್ಪಗಳನ್ನು ಮುಡಿಸಬೇಕು, ಚಿನ್ನಾದಿ ಆಭರಣಗಳನ್ನು ಅವಳಿಗೆ ಹಾಕಬೇಕು, ಮಾಲ್ಯಾದಿಗಳನ್ನು ಹಾಕಬೇಕು, ಅವಳ ಕೂದಲನ್ನು ಬಾಚಿ ನೇವರಿಸಿ ಕಟ್ಟಬೇಕು, ಅನಂತರ ಈ ತೈಲವನ್ನು ಅದಕ್ಕೆ ಹಾಕಬೇಕು ಇತ್ಯಾದಿ ವಿಧಿಗಳೆಲ್ಲ ಇದ್ದಾವೆ. ಪುರಾಣ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಹೂವಿನ ಮಂಜರಿಗೆ ಬದಲಾಗಿ ಔದುಂಬರ ಅತ್ತಿಯ ಮರದ ಸ್ತವಕವನ್ನು, ಚಿಗುರುಗಳ ಗೊಂಚಲನ್ನು ಕಟ್ಟುತ್ತಾ ಇದ್ದರು ಅಂತ ಗೊತ್ತಾಗ್ತದೆ. ಈ ರೀತಿ ಆ ಸ್ತ್ರೀಗೆ ಸಂಸ್ಕಾರ ಕೊಡುವಂತಹ ವ್ಯವಸ್ಥೆ ಸೀಮಂತೋನ್ನಯನದಲ್ಲಿ ಕಾಣಿಸ್ತದೆ. ಆ ಶಬ್ದಕ್ಕೆ ಅದೇ ಅರ್ಥ. ಸೀಮಂತ ಎನ್ನುವಂಥದ್ದಕ್ಕೆ ಸ್ತ್ರೀಯ ತಲೆಯಲ್ಲಿರುವ ಬೈತಲೆ ಅಂತ ಅರ್ಥ. ಅದನ್ನು ಉನ್ನಯನ ಮಾಡುವಂಥದ್ದು, ಅದನ್ನು ನೇವರಿಸುವಂತಹ ಪ್ರಕ್ರಿಯೆ. ಹಾಗಾಗಿ ವ್ಯಾಕರಣ ಸೂತ್ರಕಾರರು ಕೂಡ ಸೀಮಂತ ಕೇಶವೇಶೇ, ಕೂದಲನ್ನು ಚೆನ್ನಾಗಿ ಸಂಸ್ಕರಿಸುವ ವಿಧಾನವನ್ನು ಸೀಮಂತ ಅಂತ ಕರೆದಿದ್ದಾರೆ. ಈ ಸೀಮಂತೋನ್ನಯನದ ಉದ್ದೇಶ ಅವಳಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಬೇಕು ಎನ್ನುವಂಥದ್ದೇ ಆಗಿದೆ. ಹಾಗಾಗಿ ಸೀಮಂತಕರಣಾಲಕ್ಷ್ಮೀಂ ತಾಂ ಆವಹತಿ ಮಂತ್ರತಃ ಶ್ರಿಯಾಶ್ರಿತ ಶರೀರತ್ವಾತ್ ತಾಂ ತ್ಯಜಂತೀಹ ಮೋಹಿತಾಹ ಎನ್ನುವ ವಚನ. ಮಹಾಲಕ್ಷ್ಮಿ ಬಂದರೆ ಮಹಾಲಕ್ಷ್ಮಿಯ ರೂಪವನ್ನು ನೋಡಿ ಮೋಹಗೊಂಡೆ, ಪರಾಜಿತರಾಗಿ ಅಲ್ಲ, ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಭಗವಂತನಲ್ಲಿ ಅದ್ಭುತವಾದ ಶಕ್ತಿ ಉಂಟು. ತನಗೆ ಎದುರು ಬಂದವರನ್ನು ಕೊಂದೋ ಅಥವಾ ಅಟ್ಟಿಸಿಕೊಂಡು ಹೋಗಿಯೋ ಅಥವಾ ಹೊಡೆದೋ ಕೊಲ್ಲಬೇಕು ಅಂತ ಭಗವಂತನಿಗಿಲ್ಲ. ಅವರನ್ನು ಮೋಹಿಸಿಯೂ ದೂರ ಕಳಿಸಲಿಕ್ಕೆ ಸಾಧ್ಯ ಉಂಟು. ಅದೇ ಗುಣ ಶ್ರೀಯಲ್ಲಿ ಭಗವತಿಯಾದ ಮಹಾಲಕ್ಷ್ಮಿಯಲ್ಲುಂಟು. ಹಾಗಾಗಿ ಅವಳನ್ನು ನೋಡಿ ಮೋಹಿತರಾಗಿ ಆ ರಾಕ್ಷಸಿ ಗಣಗಳು ದೂರ ಹೋಗುತ್ತಾರೆ ಎನ್ನುವ ದೃಷ್ಟಿಯಿಂದ ತಸ್ಮಾತ್ ಪ್ರಥಮ ಗರ್ಭಸ್ಯ ಸೀಮಂತಾಖ್ಯೋ ವಿಧೀಯತೆ ಅಂತ ಮೊದಲನೇ ಗರ್ಭಕ್ಕೆ ಸೀಮಂತ ಸಂಸ್ಕಾರವನ್ನು ಹೇಳಿದ್ದಾರೆ. ಇಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ. ಸೀಮಂತವನ್ನು ಪ್ರತಿಗರ್ಭ ಮಾಡಬೇಕು ಸಂಸ್ಕಾರ ಎನ್ನುವ ದೃಷ್ಟಿಯಿಂದ ಅಂತ ಕೆಲವರ ಅಭಿಪ್ರಾಯ ಉಂಟು. ಅದನ್ನು ಮಾಡಲಿಕ್ಕೆ ಏನು ಖರ್ಚಿಲ್ಲ, ಖಂಡಿತವಾಗಿ ಅದನ್ನು ಮಾಡಬಹುದು. ಆದರೆ ಮೊದಲನೇ ಗರ್ಭಕ್ಕಾದರೂ ಅದನ್ನು ಮಾಡಲೇಬೇಕು. ಅನಂತರದ ಗರ್ಭಗಳಿಗೆ ಅದು ತಾನು ಮಾಡಲ್ಪಟ್ಟದ್ರಿಂದಲೇ ಇನ್ನೊಂದು ಗರ್ಭಕ್ಕೂ ಕೂಡ ಅದು ಪುಷ್ಟಿಗೆ ಕಾರಣವಾಗುತ್ತದೆ ಅನ್ನೋ ವಚನ ಇರುವುದರಿಂದ ಒಂದು ಬಾರಿ ಆದರೂ ಸೀಮಂತೋನ್ನಯನ ಮಾಡಬೇಕು ಅಂತ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ನಂಬಿಕೆ ಉಂಟು. ಅತ್ತೆಗೆ ಸೀಮಂತೋನ್ನಯನ ಆಗದಿದ್ದರೆ ಸೊಸೆಗೆ ಮಾಡಬೇಕಾಗಿಲ್ಲ ಅಂತ. ಇದು ಶಾಸ್ತ್ರದಿಂದ ಬಂದದ್ದಲ್ಲ, ಸಂಪ್ರದಾಯದಿಂದ ಅಂತ ಹೇಳಿ ಅಜ್ಞಾನದಿಂದ ಬಂದದ್ದು. ಆ ರೀತಿಯ ವ್ಯವಸ್ಥೆ ಶಾಸ್ತ್ರದಲ್ಲೂ ಇಲ್ಲ. ಪ್ರತಿಗರ್ಭಕ್ಕೆ ಸಂಸ್ಕಾರ ಮಾಡಬೇಕು ಅಂತ ಹೇಳಿದವರು ಒಂದು ಬಾರಿಯೂ ಮಾಡಬಾರ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಒಂದು ವಂಶದಲ್ಲಿ ಒಬ್ಬಳಾಕೆ ಅತ್ತೆಗೆ ಸೀಮಂತೋನ್ನಯನ ಆಗದೇ ಇದ್ದರೆ ಕೊನೆಗೆ ಯಾವ ಸೊಸೆಯಂದಿರಿಗೂ ಸೀಮಂತೋನ್ನಯನ ಆಗದೇ ಇರುವ, ತಸ್ಮಾತ್ ಒಂದು ಸಂಸ್ಕಾರವೇ ಬಿದ್ದು ಹೋಗುವ ಸಾಧ್ಯತೆ ಇರುವುದರಿಂದ ಇಂತಹ ವಾದಗಳನ್ನು ಪುರಸ್ಕರಿಸಬೇಕು ಅಂತ ಕಾಣೋದಿಲ್ಲ. ಈ ದೃಷ್ಟಿಯಿಂದ ಸೀಮಂತೋನ್ನಯನ ಎನ್ನುವಂಥದ್ದು ಪ್ರತಿಯೊಂದು ಗರ್ಭಕ್ಕೂ ಅನಿವಾರ್ಯ ಅಂತ ಗೊತ್ತಾಗ್ತದೆ. ಯಂ ಗರ್ಭಂ ಪ್ರಸೂತೆ ಯಾ ಸ ಸರ್ವ ಸಂಸ್ಕೃತೋ ಭವೇತ್. ಯಾವ ಗರ್ಭವನ್ನು ಆಕೆ ಮುಂದೆ ಪ್ರಸವಿಸ್ತಾಳೋ ಆ ಗರ್ಭ ಸಂಸ್ಕೃತವಾಗಿ ಬರ್ತದೆ ಎನ್ನುವ ದೃಷ್ಟಿಯಿಂದ ಅದನ್ನು ಮಾಡಬೇಕು ಅಂತ. ಇನ್ನೊಂದು ಕಾರಣವನ್ನು ಕೆಲವು ಬಾರಿ ಹೇಳ್ತಾರೆ. ಯಾವುದೋ ಒಂದು ಬಾರಿ ಸೀಮಂತ ಮಾಡಲಿಕ್ಕೆ ಆಗೋದಿಲ್ಲ ಎನ್ನುವ ಪ್ರಸಂಗ ಬಂತು. ಸ್ತ್ರೀಯರ ದೇಹಸ್ಥಿತಿಗೆ ಅನುಗುಣವಾಗಿ ಕೆಲವು ಬಾರಿ 9 ತಿಂಗಳು ಪೂರ್ತಿ ಆಗದೆ 8ನೇ ತಿಂಗಳಲ್ಲಿಯೇ ಮಗುವನ್ನು ಪ್ರಸವಿಸುವ ಕಾರಣಗಳಿದ್ದಾವೆ. ಅಂತಹ ಸಂದರ್ಭದಲ್ಲಿ ಸೀಮಂತೋನ್ನಯನ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿರ್ತೇವೆ. ಸೀಮಂತ ದಿನಕ್ಕಿಂತ ಮೊದಲೇ ಆಕೆ ಮಗುವನ್ನು ಪ್ರಸವಿಸ್ತಾಳೆ. ಈ ಹೊತ್ತಿಗೆ ನಾವು ಆ ಸಂಸ್ಕಾರವನ್ನು ಹೇಗೆ ಮಾಡಬೇಕು ಅಂತ ಸಾಮಾನ್ಯ ಜನರ ಪ್ರಶ್ನೆ ಉಂಟು. ಅದಕ್ಕೆ ಶಾಸ್ತ್ರ ಉತ್ತರ ಕೊಡ್ತದೆ. ಸ್ತ್ರೀ ಯದೀ ಅಕೃತ ಸೀಮಂತ ಪ್ರಸೂಯೇತ ಕದಾಚನ ಪುತ್ರಂ ಗೃಹೀತ್ವಾ ವಿಧಿವತ್ ಪುನಃ ಸಂಸ್ಕಾರ ಅರ್ಹತಿ ಅಂತ ಒಂದು ಉತ್ತಮವಾದ ವಿಷಯವನ್ನು ಶಾಸ್ತ್ರಕಾರ ಹೇಳಿದ್ದಾರೆ, ಕರುಣೆಯಿಂದ ಹೇಳಿದ್ದಾರೆ. ಎಲ್ಲಿಯಾದರೂ ಒಂದು ಪಕ್ಷದಲ್ಲಿ ಸ್ತ್ರೀ
ಸೀಮಂತೋನ್ನಯನ ಸಂಸ್ಕಾರಕ್ಕೆ ಒಳಗಾಗದೇ ಮಗುವನ್ನು ಹುಟ್ಟಿಸಿದಳು, ಮಗುವಿಗೆ ಜನ್ಮ ಕೊಟ್ಟಳು ಅಂತಾದರೆ ಆಗ ಅವಳ ಮಗುವಿನ ಜಾತಾಶೌಚ ಮುಗಿದ ಬಳಿಕ ಆಕೆಯ ತೊಡೆಯಲ್ಲಿ ಮಗುವನ್ನೂ ಇಟ್ಟುಕೊಂಡು ಪುತ್ರ ಸಹಿತನಾಗಿ ಅಥವಾ ಪುತ್ರಿ ಸಹಿತಳಾಗಿ ಆಕೆಗೆ ಸೀಮಂತೋನ್ನಯನವನ್ನು ಮಾಡಬೇಕು ಎನ್ನುವ ವಿಷಯವನ್ನೇ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಅದು ಅನಿವಾರ್ಯವಾದ ಸಂಸ್ಕಾರ ಎನ್ನುವಂಥದ್ದು ಅರ್ಥವಾಗ್ತದೆ. ಹೀಗೆ ಆ ಸಂಸ್ಕಾರಗಳಿಗೆ ಸಾರ್ಥಕ್ಯವನ್ನು ಹೇಳಿ ಸಂಸ್ಕಾರದ ವಿಧಾನವನ್ನು ಶಾಸ್ತ್ರ ತಿಳಿಸ್ತದೆ. ನಮ್ಮಲ್ಲಿ ಸೀಮಂತೋನ್ನಯನ ಸಂಸ್ಕಾರ ಎನ್ನುವಂಥದ್ದನ್ನು ಲೌಕಿಕವಾಗಿಯೂ ಶಾಸ್ತ್ರಗಳ ಕಟ್ಟುಕಟ್ಟಳೆಗಳನ್ನು ನಡೆಸುವವರು ಅನೇಕ ಜನ ಇದ್ದಾರೆ. ಅಂಥದ್ದನ್ನು ಮಾಡಲೇಬೇಕು ಎನ್ನುವ ದೃಷ್ಟಿಯಿಂದಲೂ ಅದು ಎಲ್ಲ ಕಡೆಗಳಲ್ಲೂ ಕಾಣುತ್ತದೆ. ಗರ್ಭಿಣಿಯ ಅಷ್ಟು ಸಮಯ, ಸಾಮಾನ್ಯ ಗರ್ಭ ನಿಂತು 3 ತಿಂಗಳಿನಿಂದ 9 ತಿಂಗಳಿನವರೆಗೆ ಅವಳಿಗೆ ಅನೇಕ ರೀತಿಯ ಆಸೆಗಳು ಹುಟ್ಟಿಕೊಳ್ತದೆ, ಕಾಮನೆಗಳು ಹುಟ್ಟಿಕೊಳ್ತದೆ. ಪತಿಯಾದವ ಅವುಗಳನ್ನೆಲ್ಲವನ್ನು ಕೂಡ ಪೂರೈಸಬೇಕು. ಆ ಹೊತ್ತಿಗೆ ಅವಳು ಕಾಮಿಸುವಂಥ ವಸ್ತುಗಳು ಅದು ಆಕೆ ಮಾತ್ರ ಕಾಮಿಸುವಂಥದ್ದಲ್ಲ, ಒಳಗಿರುವಂಥ ಗರ್ಭವು ತನಗೆ ಅದನ್ನು ಬೇಕು ಅಂತ ಹೇಳುವುದರಿಂದ ಆ ವಸ್ತುಗಳನ್ನು ಆ ಸಂದರ್ಭದಲ್ಲಿ ಕೊಟ್ಟರೆ ಅಲ್ಪತೃಪ್ತನಾದ, ಪುಷ್ಟನಾದ, ಸರ್ವದಾ ಸಂತುಷ್ಟನಾದಂತಹ ಮಗು ಅಥವಾ ಮಗಳು ಹುಟ್ಟುತ್ತಾಳೆ ಎನ್ನುವಂಥದ್ದು ಅನುಭವದ ಮಾತು ಕೂಡ ಎಷ್ಟೋ ಜನರದ್ದಾಗಿದೆ. ಆ ದೃಷ್ಟಿಯಿಂದ ಸೀಮಂತೋನ್ನಯನ ಸಂಸ್ಕಾರ ಮಾಡಬೇಕು ಎನ್ನುವಂಥದ್ದು ಸಿದ್ಧವಾಗುತ್ತದೆ. ಮುಂದೆ ಆ ಸಂಸ್ಕಾರಗಳನ್ನು ಮಾಡುವಾಗ ಎಲ್ಲ ಕಡೆಗಳಲ್ಲೂ ಕೂಡ ನಾಂದಿ ಶ್ರಾದ್ದವನ್ನು, ಗ್ರಹಯಜ್ಞ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೆ. ವಿಧಿವತ್ತಾಗಿ ಅವುಗಳನ್ನು ಮಾಡಿಕೊಂಡು ಪುಣ್ಯಾಹ ವಾಚನ ಎನ್ನುವ ಕೆಲಸವನ್ನು ಮುಗಿಸಿಕೊಳ್ಳಬೇಕು. ಆ ದಿನ ನಮಗೆ ಶುದ್ಧವಾಗಿ ಒದಗಿ ಬರಬೇಕು, ಆ ದಿನ ನಮಗೆ ಮಂಗಳಕರವಾಗಬೇಕು. ಅನಂತರ ಸೀಮಂತೋನ್ನಯನದ ಕೆಲಸವನ್ನು ಮಾಡಬೇಕು. ಸೀಮಂತೋನ್ನಯನದಲ್ಲಿ ಹೋಮ ಇರ್ತದೆ, ಅಗ್ನಿಯಲ್ಲಿ ಆಹುತಿ ಕೊಡಲಿಕ್ಕುಂಟು. ಸಾಮಾನ್ಯ ನಮ್ಮಲ್ಲಿ ಸೀಮಂತೋನ್ನಯನಕ್ಕೆ ಪೂರ್ವಭಾವಿಯಾದ ಪುಂಸವನ ಅನವಲೋಭನ ಕರ್ಮಗಳನ್ನು ಸಮಾನ ತಂತ್ರದಿಂದ ಮಾಡುವ ವ್ಯವಸ್ಥೆ ಇದೆ. ಹಾಗಾಗಿ ಗರ್ಭಾಧಾನ ಆದ ಬಳಿಕ, ಗರ್ಭ ನಿಂತಿದೆ ಅಂತ ಗೊತ್ತಾದ ಬಳಿಕ ಪುಂಸವನ ಅನವಲೋಭನಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದರೂ ಅವುಗಳನ್ನು ಆ ಹೊತ್ತಿಗೆ ಮಾಡಲಿಕ್ಕಾಗದ ಪಕ್ಷದಲ್ಲಿ ಸೀಮಂತೋನ್ನಯನದ ಜೊತೆಗೆ ಸಮಾನ ತಂತ್ರದಿಂದ ಆ ಕೆಲಸಗಳನ್ನು ನಾವು ಮಾಡಬಹುದು. ಈ ದೃಷ್ಟಿಯಿಂದ ಸೀಮಂತೋನ್ನಯನ ಅಗ್ನಿಮುಖದಲ್ಲಿ ಆಹುತಿಯನ್ನು ಕೊಟ್ಟ ಬಳಿಕ ಸ್ತ್ರೀಗೆ ಬೇಕಾದ ಬಣ್ಣದ, ಸಾಮಾನ್ಯವಾಗಿ ಆಕೆ ಪುಷ್ಟಿಕರಿ ಎನ್ನುವ ದೃಷ್ಟಿಯಿಂದ ಅಥವಾ ಆಕೆ ಮಗುವನ್ನು ಮುಂದೆ ಲೋಕಕ್ಕೆ ತರಲಿದ್ದಾಳೆ ಎನ್ನುವ ದೃಷ್ಟಿಯಿಂದ ಭೂಮಿಯ ಪ್ರತೀಕವಾಗಿ ಆಕೆಗೆ ಹಸಿರು ಬಣ್ಣದ ಸೀರೆಯನ್ನು, ಸಮೃದ್ಧಿಯ ಸಂಕೇತವಾದ ಹಸಿರು ಬಣ್ಣದ ಸೀರೆಯನ್ನು ಉಡಿಸಲಾಗುತ್ತದೆ. ಯಜ್ಞದಲ್ಲಿ ಆಜ್ಯಾಹುತಿಯನ್ನು, ಪ್ರಜಾಪತಿಗೆ ಚರ್ವಾಹುತಿಯನ್ನು ಕೊಟ್ಟ ಬಳಿಕ ಆಕೆಯನ್ನು ಆಸನದಲ್ಲಿ ಕುಳಿತುಕೊಳ್ಳಿಸಿ ಗಂಡನಾದವ ಆಕೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಔದಂಬರಿ ಸ್ತಬಕ ಮತ್ತು ತ್ರಿಶುಕ್ಲವಾದ ಶಲಲಿ ಎನ್ನುವ ಮುಳ್ಳುಹಂದಿಯ ಮುಳ್ಳನ್ನು, ಅದರಲ್ಲಿ 3 ಬಿಳಿ ಬಣ್ಣದ ಗುರುತುಗಳಿರ್ತದೆ, ಅಂತಹ ಮುಳ್ಳುಹಂದಿಯ ಮುಳ್ಳಿನಿಂದ ಮತ್ತು ಔದುಂಬರ ಸ್ತಬಕದಿಂದ ಅವಳ ಸೀಮಂತವನ್ನು, ಬೈತಲೆಯನ್ನು ನೇವರಿಸಬೇಕು ಅಂತ ಶಾಸ್ತ್ರವಚನ ಉಂಟು. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಆ ಶಲಲಿಗೆ ಅಥವಾ ಮುಳ್ಳುಹಂದಿಯ ಮುಳ್ಳಿಗೆ 2 ಅಡಿಕೆಗಳನ್ನು ಸಿಕ್ಕಿಸಿ ಅದರೊಟ್ಟಿಗೆ ಪೂಗೀಫಲ ಸಹಿತವಾದ ಪೂಗಪುಷ್ಪವನ್ನು, ಸಣ್ಣ ಅಡಿಕೆಯ ಮೊಗ್ಗುಗಳಿರುವಂತಹ ಹಿಂಗಾರದ ಹೂವನ್ನು, ಅಡಿಕೆಯ ಹೂವನ್ನು ಇಟ್ಟು ಚಿನ್ನದ ಉಂಗುರವನ್ನು, ಅನೇಕ ಬಗೆಯ ಪುಷ್ಪಗಳನ್ನು, 5 ಬಗೆಯ ಪುಷ್ಪಗಳು, 7 ಬಗೆಯ ಪುಷ್ಪಗಳು, 9 ಬಗೆಯ ಪುಷ್ಪಗಳು ಅಂತ ಸಂಪ್ರದಾಯದಲ್ಲಿದ್ದಾವೆ. ಅವುಗಳನ್ನೆಲ್ಲ ಅದಕ್ಕೆ ಜೋಡಿಸಿ ಅದನ್ನು ಒಂದು ಬಾಸಿಂಗದ ರೀತಿಯಲ್ಲಿ ಕಟ್ಟಿ ಅಂತಹ ಗುಚ್ಛದಿಂದ ಸ್ತ್ರೀಯ ಬೈತಲೆಯನ್ನು ನೇವರಿಸ್ತಾನೆ ಪುರುಷನಾದವ. ನೇವರಿಸಿ ಅದನ್ನು, ಆ ಪುಷ್ಪವನ್ನು ಕೂಡ ಅವಳಿಗೆ ಮುಡಿಸಬೇಕು, ಅದನ್ನು ಕಟ್ಟಬೇಕು ಅಂತ ಈ ರೀತಿ ಆ ಸೀಮಂತೋನ್ನಯನ ಸಂಸ್ಕಾರ ಎನ್ನುವಂಥದ್ದು ಸಂಪನ್ನವಾಗ್ತದೆ. ಈ ಹೊತ್ತಿಗೆ ಸಾಂಪ್ರದಾಯಿಕವಾಗಿರುವಂಥ ಇನ್ನೊಂದು ವ್ಯವಸ್ಥೆ ಆಕೆಯ ಮಡಿಲನ್ನು ತುಂಬುವಂಥದ್ದು. ಆಕೆಯ ಮಡಿಲು ಎನ್ನುವಂಥದ್ದು ಜಠರದ ಪ್ರತೀಕವೇ. ಹಾಗಾಗಿ ಆಕೆಯ ಮಡಿಲು ಬರಿದಾಗಿರಬಾರ್ದು. ಅದರಲ್ಲಿ ಮುಂದೆ ಪುಷ್ಟಿಕರನಾದಂತಹ ಅಥವಾ ತುಷ್ಟನಾದಂತಹ ಶೌರ್ಯಾದಿ ಗುಣ ಸಂಪನ್ನನಾದಂತಹ, ಸಂಕಲ್ಪ ಮಾಡುವಾಗಲೇ ಹೇಳ್ತೇವೆ ಆಯುಷ್ಮತ್ ಸುರೂಪ ಸುಗುಣಾನೇಕ ಸತ್ಪುತ್ರಾವಾಪ್ತಯೇ ಅಂತ, ಹೀಗೆ ಅನೇಕ ಗುಣಗಳನ್ನು ಹೊಂದಿಕೊಂಡಿರುವ ಒಳ್ಳೆಯ ಮಗು ಹುಟ್ಟಬೇಕು ಎನ್ನುವ ದೃಷ್ಟಿಯಿಂದ ಆಕೆಯ ಮಡಿಲಿಗೆ ಮಂಗಳಕರವಾದ ವಸ್ತುಗಳನ್ನು, ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸಿ ಆ ಬಟ್ಟೆಯ ಮೇಲೆ ಮಂಗಲಕರವಾದ ವಸ್ತುಗಳನ್ನು
ಇಡುವುದರ ಮೂಲಕ ಆಕೆಯ ಮಡಿಲನ್ನು ತುಂಬಲಾಗ್ತದೆ. ಇದೆಲ್ಲ ಸ್ತ್ರೀಯರು ಮಾಡುವ ಕೆಲಸಗಳು. ಮಂತ್ರಮಯವಾಗಿ ಮಾಡುವಂಥ ಕೆಲಸಗಳು ಒಂದಿಷ್ಟಿದ್ದಾವೆ. ಅಮಂತ್ರಕವಾಗಿ ಸಾಂಪ್ರದಾಯಿಕವಾಗಿ ಹಾಡು ಹಸೆಗಳ ಮೂಲಕವೇ ಮಾಡುವ ಕೆಲಸಗಳು ಅನೇಕ ಇದ್ದಾವೆ. ಈ ಪ್ರಕರಣದಲ್ಲಿ ಶೌನಕರು ಸೂಚಿಸಿದ ಹಾಗೆ ಅನಂತರ ಬಂದ ಗ್ರಂಥಕಾರರು ಒಂದು ಮಾತು ಹೇಳ್ತಾರೆ. ಇಂತಹ ವಿಷಯಗಳಲ್ಲಿ ವೃದ್ಧ ಪುರಂದ್ರಿಯರನ್ನು ಗೌರವಿಸಿ ಅವರು ಹೇಳಿದ ಹಾಗೆ ಕೇಳಬೇಕು ಅಂತ. ಎಲ್ಲವನ್ನೂ ಶಾಸ್ತ್ರವೇ ಹೇಳುವುದಿಲ್ಲ. ಸಂಪ್ರದಾಯಗಳನ್ನು ಆಯಾ ದೇಶಾಚಾರಕ್ಕನುಗುಣವಾಗಿ ಹಿರಿಯ ಮುತ್ತೈದೆಯರನ್ನು ಕೇಳಿ ಅವರ ಮೂಲಕ ನೆರವೇರಿಸಬೇಕು ಎನ್ನುವಂಥದ್ದು ಕೂಡ ಒಂದು ವಾಕ್ಯವಾಗಿ ಶಾಸ್ತ್ರದಲ್ಲುಂಟು, ಪ್ರಮಾಣಭೂತವಾದ ವಾಕ್ಯವಾಗಿ ಉಂಟು ಅಂತಂದರೆ ಆ ಸಂಪ್ರದಾಯಕ್ಕೆ ಎಷ್ಟು ಗೌರವ ನಾವು ಕೊಟ್ಟಿದ್ದೇವೆ ಅಂತ ಗೊತ್ತಾಗ್ತದೆ. ಇದರೊಂದಿಗೆ ಆಕೆಯನ್ನು ಸಂತೋಷಪಡಿಸಲಿಕ್ಕೋಸ್ಕರ ಆ ದಿವಸ ಅನೇಕ ರೀತಿಯ ಭಕ್ಷ್ಯಗಳನ್ನು ಮಾಡಿ ಆಕೆಗೆ ಅದನ್ನು ಉಣಬಡಿಸಿ ಆಕೆ ಸಂತುಷ್ಟಳಾಗುವ ಹಾಗೆ ನೋಡಿಕೊಳ್ತೇವೆ. ಎಲ್ಲಿಯೂ ಆಕೆಗೆ ದುಃಖ ಆಗದ ಹಾಗೆ ನೋಡಿಕೊಳ್ತೇವೆ. ಇದು ಸೀಮಂತೋನ್ನಯನದ ಒಂದು ದಿವಸ ಮಾತ್ರ ಮಾಡಬೇಕಾದ ಕೆಲಸ ಅಲ್ಲ. ಆ ಬಳಿಕ ಆಕೆ ಪ್ರಸವಿಸುವವರೆಗೆ ಆಕೆಗೆ ತೊಂದರೆ ಆಗದ ರೀತಿಯಲ್ಲಿ ಆಕೆಯ ಮನಸ್ಸು ಪ್ರಫುಲ್ಲಿತವಾಗಿ ಇರುವ ರೀತಿಯಲ್ಲಿ ಮಾಡುವಂಥದ್ದು ಪ್ರತಿಯೊಬ್ಬನ ಕರ್ತವ್ಯ ಎನ್ನುವ ದೃಷ್ಟಿಯಿಂದ ಅದಕ್ಕೆ ನಾಂದಿಯಾಗಿ ಈ ಕೆಲಸವನ್ನು ಹಿರಿಯರು ಹಾಕಿಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ಸೀಮಂತೋನ್ನಯನ ಎನ್ನುವ ಸಂಸ್ಕಾರವನ್ನು ನಾವು ನೋಡಿದೆವು ಅಂತಂದರೆ, ಒಬ್ಬ ಆಕೆ ಸ್ತ್ರೀಗೆ ಆಕೆ ಮಾಡುವ ಕೆಲಸಕ್ಕೆ, ಗುರುತರವಾದಂತಹ ಕೆಲಸಕ್ಕೆ ಪುರುಷ ಸಹಕಾರಿಯಾಗಿ ಆಕೆಯನ್ನು ಮಹಾಲಕ್ಷ್ಮಿಯಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಪುರುಷನಿಗೆ ಕೊಡುವುದು ಅಥವಾ ಮನೆಯವರಿಗೆ ಅದನ್ನು ನೆನಪಿಸುವ ಒಂದು ಸಂಸ್ಕಾರವಾಗಿ ಸೀಮಂತೋನ್ನಯನ ನಮಗೆ ಕಾಣಿಸಿಕೊಳ್ಳುತ್ತದೆ. ಶಾಸ್ತ್ರ ಸೀಮಂತೋನ್ನಯನ ಮಾಡಿದರಿಂದ ಹೇಳುವ ಫಲಗಳು, ಅದರೊಟ್ಟಿಗೆ ಆಕೆಯನ್ನು ಮಹಾಲಕ್ಷ್ಮಿಯಂತೆ ನೋಡಿಕೊಳ್ಳಬೇಕು ಎನ್ನುವಂಥ ವಾಕ್ಯ, ಇವುಗಳನ್ನು ಗಮನಿಸಿದರೆ ಈ ಸಂಸ್ಕಾರ ಎನ್ನುವಂಥದ್ದು ಮುಂದೆ ಹುಟ್ಟುವ ಮಗುವಿಗೆ ರಕ್ಷಣಾತ್ಮಕವಾಗಿಯೂ ಆಗುತ್ತದೆ. ಆ ಮಗುವಿನ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಉನ್ನತವಾದ್ದು, ಉತ್ತಮವಾದ್ದು ಆಗುತ್ತದೆ ಅಂತ ಈ ಮೂಲಕ ಗೊತ್ತಾಗುತ್ತದೆ. ಸೀಮಂತೋನ್ನಯನದ ವಿಧಿಗಳಲ್ಲಿ ಅನವಲೋಭನದ ವಿಧಿಯಾಗಿ ಆಕೆಯ ಬಲ ಮೂಗಿನ ರಂಧ್ರಕ್ಕೆ ದೂರ್ವಾರಸವನ್ನು ಅಥವಾ ಅಶ್ವಗಂಧವನ್ನು ಗುದ್ದಿ ಅದರ ರಸವನ್ನು ತೆಗೆದು ಅದನ್ನು ಕೂಡ ಕುಮಾರಿಯಾದವಳು ತಯಾರಿಸಿಕೊಡಬೇಕು ಅಂತ ಶಾಸ್ತ್ರವಚನ. ಅದನ್ನು ಬಟ್ಟೆಯಲ್ಲಿ ಶೋಧಿಸಿ ಆ ರಸವನ್ನು ಆಕೆಯ ನಾಸಾರಂಧ್ರದಿಂದ ಜಠರವನ್ನು ತಲುಪುವ ರೀತಿಯಲ್ಲಿ ಪ್ರಾಶನ ಮಾಡಿಸಬೇಕು ಎನ್ನುವ, ಸೇಚನ ಮಾಡಬೇಕು ಎನ್ನುವ ವ್ಯವಸ್ಥೆ ಇದೆ. ಅದು ಮುಂದೆ ಹುಟ್ಟದಿರುವಂತಹ ಮಗುವಿನ ಪುಷ್ಟಿಗೆ ಕಾರಣವಾದಂಥದ್ದು. ಈ ಹೊತ್ತಿಗೆ ಆಕೆಯ ಮನಸ್ಸು ತುಷ್ಟವಾಗಲಿಕ್ಕೆ ವೀಣಾಗಾನವನ್ನು ಮಾಡಲಿಕ್ಕೆ ಶಾಸ್ತ್ರ ಹೇಳಿದೆ. ಭಗವಂತನನ್ನು ಸ್ತೋತ್ರ ಮಾಡಬೇಕು, ವೀಣಾಗಾನವನ್ನು ಮಾಡಬೇಕು ಅಂತ. ಇಲ್ಲಿ ವೀಣಾ ಎನ್ನುವ ಶಬ್ದಕ್ಕೆ ಶ್ರುತಿಗೆ ಬಳಸಲ್ಪಡುವಂತಹ ತಂಬೂರಿ ಎನ್ನುವ ಅರ್ಥ. ಆ ತಂಬೂರಿಯನ್ನು ಮೀಟಿಕೊಂಡು ಶ್ರುತಿಬದ್ಧವಾಗಿ ಮಂತ್ರವನ್ನು ಗಾನ ಮಾಡಬೇಕು ಅಂತ. ಸಾಮವೇದಿಗಳಲ್ಲಿ ಪರಿಪಾಠಿ ಇದೆ, ಅವರು ತಾಲವನ್ನು ಹಾಕಿ ಗಾನ ಮಾಡಬೇಕು ಅಂತ. ಹಾಗಾಗಿ ಅವರನ್ನು ತಲವಕಾರರು ಅಂತ ಕರೀತಾರೆ. ಅದೇ ರೀತಿಯಲ್ಲಿ ವೀಣೆಯನ್ನು ಮೀಟಿಕೊಂಡು ಆ ಶ್ರುತಿಯಲ್ಲಿ ಸಮಗಾನವನ್ನು ಮಾಡಬೇಕು ಅಂತ. ಆ ದೃಷ್ಟಿಯಿಂದ ವೀಣಾಗಾಚಿನವು ಸಂಶಾಸ್ತಿ ಎನ್ನುವ ವಚನವೂ ಕೂಡ ಬರ್ತದೆ ಸೀಮಂತೋನ್ನಯನದ ಪ್ರಸಂಗದಲ್ಲಿ. ಅವರು ಸೋಮೋನೋ ರಾಜಾವತು ಎನ್ನುವಂತಹ ಮಂತ್ರವನ್ನು ಗಾನ ಮಾಡಿ ಹೇಳ್ತಾರೆ ವೀಣೆಯ ಜೊತೆಗೆ. ಅದರಿಂದ ದೇವತೆಗಳು ಸಂಪ್ರೀತರಾಗುತ್ತಾರೆ. ಅದರೊಟ್ಟಿಗೆ ಆಕೆಯ ಮನಸ್ಸು ಹೃಷ್ಟವಾಗುತ್ತದೆ. ಶ್ರುತಿ ಎನ್ನುವಂಥದ್ದು ನಮ್ಮನ್ನು ಐಕಾಗ್ರ್ಯಕ್ಕೆ ಕೊಂಡೊಯ್ಯುವಂಥದ್ದು. ಹಾಗಾಗಿ ಬಾಹ್ಯ ಪ್ರಪಂಚದ ಜಂಜಡಗಳಿಂದ ಆಕೆ ದೂರವಾಗಿ ಕನಿಷ್ಠ ಒಂದು 9 ತಿಂಗಳಾದರೂ ಕೂಡ ಸಮಾನವಾದ ಮನಸ್ಸಿನಲ್ಲಿ ಒಂದೇ ರೀತಿಯ ಭಕ್ತಿಯನ್ನು ಭಗವಂತನಲ್ಲಿ ಮಾಡಲಿಕ್ಕೆ ಬೇಕಾದ ಐಕಾಗ್ರ್ಯ ಸಿದ್ಧಿಯೂ ಕೂಡ ವೀಣಾಗಾನದ ಫಲವಾಗಿದೆ. ಹಾಗಾಗಿ ಇಲ್ಲಿಯೂ ವಿರಳವಾಗಿ ಹೇಳುವಂತಹ ಅನೇಕ ವಿಚಾರಗಳು ಸೀಮಂತೋನ್ನಯದಲ್ಲಿ ಇದ್ದಾವೆ. ಅಂತಹ ವೀಣಾಗಾನ ಕೂಡ ಪೂರ್ಣವಾಗಿ ಇವತ್ತಿನ ದಿನ ಅದು ಕಾಣದೇ ಹೋಗಿದೆ. ಅಂಥದ್ದನ್ನು ಮರುಸ್ಥಾಪಿಸುವಲ್ಲೂ ಕೂಡ ಜನಗಳು ಪ್ರಯತ್ನ ಮಾಡಬಹುದು ಅಂತ ಈ ಮೂಲಕ ಹೇಳಬಹುದು. ಈ ರೀತಿಯಲ್ಲಿ ಸೀಮಂತೋನ್ನಯನ ಸಂಸ್ಕಾರ ಎನ್ನುವಂಥದ್ದು ಗರ್ಭದ ಪರಿಪುಷ್ಟಿಗೆ ಪ್ರಯೋಜಕವಾಗುತ್ತದೆ ಅಂತ ಹೇಳ್ತಾ ಈ ಪ್ರವಚನ ಮಾಲಿಕೆಯ ಭಾಗವನ್ನು ಪ್ರಾಯೋಜಿಸಿದ ಶ್ರೀಮತಿ ಸೀತಮ್ಮನವರಿಗೆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಇದನ್ನು ಮುಗಿಸ್ತಾ ಇದ್ದೇನೆ.